ಇಮಮ್ಮೆ ವರುಣಶ್ರುಧಿ ಅನ್ನುವ ಮಂತ್ರ ಇದು. ಘಟ್ಟದ ಮೇಲಿನ ಯಜುರ್ವೇದಿಗಳ ಸಾಯಂಕಾಲ ಸಂಧ್ಯಾವಂದನೆಯಲ್ಲಿ ದಿಗುಪಸ್ಥಾನಕ್ಕೆ ಉಪಯುಕ್ತ ಆಗುವ ಮಂತ್ರ. ಅದರ ಹಿನ್ನೆಲೆಯನ್ನ ಮಹಾಭಾರತ, ಭಾಗವತ ಮತ್ತೆ ವಾಲ್ಮೀಕಿ ರಾಮಾಯಣದಲ್ಲಿ ಬಂದಂತೆ ಕಳೆದ ದಿವಸ ನೋಡಿದ್ದೇವೆ. ಐತರೇಯ ಬ್ರಾಹ್ಮಣ ಅದರಲ್ಲಿ 33ನೇ ಅಧ್ಯಾಯದಲ್ಲಿ ಕೂಡ ಇದು ಕಾಣಿಸ್ತದೆ. ಶುನಶೇಪ ಇವನು ಅಜೀಗರ್ತ ಋಷಿಯ ಎರಡನೇ ಮಗ. ಶುನಶೇಪ ಎರಡನೇವನು, ಶುನಃಪುಚ್ಛ, ಶುನೋಲಾಂಗೂಲ ಅಂತ ಅವನ ಅಣ್ತಮ್ಮಂದ್ರು. ಹರಿಶ್ಚಂದ್ರ ವರುಣನಿಗೆ ಹರಕೆ ಹೊತ್ತಿರ್ತಾನೆ. ರೋಹಿತಾಶ್ವ ಅನ್ನೋ ಮಗನನ್ನು ಕೂಡ ಪಡ್ಕೋತಾನೆ. ಬಲಿ ಕೊಡ್ಲಿಕ್ಕೆ ಹೊರಟಾಗ ರೋಹಿತಾಶ್ವ ಅದನ್ನು ತಪ್ಪಿಸ್ಕೋತಾನೆ. ಇದೆಲ್ಲ ಕಥೆ ನಮಗೆ ಗೊತ್ತಿದೆ. 100 ಗೋವುಗಳನ್ನ ಕೊಟ್ಟು ಆ ಶುನಶೇಪನನ್ನ ಕರೆದುಕೊಂಡು ಬರ್ತಾನೆ ರೋಹಿತಾಶ್ವ. ತಂದೆಗೆ ವರುಣನ ಕೋಪದಿಂದ ಜಲೋದರ ರೋಗ ಬಂದಿರ್ತದೆ. ರೋಹಿತಾಶ್ವ ಅಜೀಗರ್ತ ಮುನಿಯ ಬಳಿಗೆ ಹೋಗಿ ಅವನ ಮಗನಾದ ಶುನಶೇಪನನ್ನ 100 ಗೋವುಗಳನ್ನು ಕೊಟ್ಟು ಕರ್ಕೊಂಡು ಬಂದಿರ್ತಾನೆ. ಮಗನ ಬದಲು ಮುನಿಕುಮಾರನನ್ನ ಯೂಪಸ್ತಂಭಕ್ಕೆ ಕಟ್ತಾರೆ. ಅಲ್ಲಿ ಈ ಭಗವಂತನನ್ನ ಸ್ತುತಿಸ್ತಾನೆ ಅವನು. ಇದು ಐತರೇಯ ಬ್ರಾಹ್ಮಣದಲ್ಲೇ ನಮ್ಗೆ ಕಾಣಿಸುವಂಥ ಒಂದು ಭಾಗ. ಅವನಿಗೆ ಮಕ್ಕಳಿರ್ಲಿಲ್ಲಲ್ಲ. ಮಕ್ಕಳಿಲ್ಲದೆ ಇದ್ಮೇಲೆ ಮಕ್ಕಳಾಗಿ ಮತ್ತದನ್ನು ಬಲಿ ಕೊಡುವುದಾದ್ರೆ ಮಕ್ಕಳನ್ನು ಯಾಕೆ ಪಡ್ಕೋಬೇಕು ಅಂತ ಒಂದು ಸಂಶಯ ನಮಗೆ ಬರೋದು ಸಹಜ. ಆದರೆ ಗುರುಗಳಾದಂಥ ನಾರದರ ಉಪದೇಶ ಅವ್ರು ಹೇಳಿದ್ದಾರೆ, ಅದರಂತೆ ಹೊರಕೆಯನ್ನು ಹೊರತಾನೆ. ಮುಂದೆ ಈ ಬಲಿ ಕೊಡುವಂತ ವರುಣ ಬಂದಾಗ ನಾಳೆ ನಾಳೆ ಅಂತ ಅದನ್ನ ಮುಂದೂಡ್ತಾನಲ್ಲ, ಅದನ್ನೆಲ್ಲ ನೋಡಿದಾಗ ನಮ್ಗೇನು ಅನಿಸ್ತದೆ? ರಾಜನಿಗೆ ಯಾವುದೇ ಥರದ ಸತ್ಯನಿಷ್ಠೆ ಇಲ್ಲ, ವರುಣನಿಗೂ ಕೂಡ ಯಾವುದೇ ದಯ ಇಲ್ಲ. ಮನುಷ್ಯರಿಗಿರಬೇಕಾದ ಮನುಷ್ಯತ್ವವು ಈ ದಯೆಯು ವರುಣನಿಗಿಲ್ದಂತಾಯ್ತಲ್ಲ ಅಂತ ನಮಗೆಲ್ಲ ಕಾಣಿಸ್ತದೆ. ಆದರೆ ವರುಣ ಯಾಕೆ ಬಂದು ಕೇಳ್ತಾನೆ? ಮಗು ಬೆಳೆದಂತೆಲ್ಲ ಅದರ ಮೇಲಿನ ಅಭಿಮಾನ ಮೋಹ ಹೆಚ್ಚುತ್ತದೆ, ಆಗ ಮುಂದೆ ಬಲಿ ಕೊಡ್ಲಿಕ್ಕೆ ಅವನಿಗೆ ಕಷ್ಟ ಆಗ್ತದೆ ಅಂತ ವರುಣ ಮೊದಲೇ ಕೇಳ್ತಾನೆ. ಆದರೆ ರಾಜ ಯಾಕೆ ಕಾಲ ವಿಳಂಬ ಮಾಡ್ತಾನೆ ಅಂದ್ರೆ ಪ್ರಶಸ್ತವಾದ ವಸ್ತುವನ್ನು ಬಲಿಯಾಗಿ ಕೊಡಬೇಕು, ಆವಾಗಲೇ ಹರಕೆ ತೀರ್ತದೆ ಅಂತ ಅವನ ಆಲೋಚನೆ ಇರ್ತದೆ. ಕ್ಷತ್ರಿಯ ಸಂಸ್ಕಾರಗಳನ್ನೆಲ್ಲ ಕಾಲ ಕಾಲಕ್ಕೆ ಅವನಿಗೆ ಕೊಟ್ಟು ಅವನನ್ನ ಚೆನ್ನಾಗಿ ಬೆಳೆಸ್ತಾನೆ. ಇದ್ಯಾವುದು ಕಾಲ ವಂಚನೆ ಮಾಡುವಂಥ ಪ್ರಸಂಗ ಏನಲ್ಲ. ಕಾಲ ವಂಚನೆ ಏನಾದ್ರು ಮಾಡ್ಲಿಕ್ಕೆ ಹೊರಟ್ರೆ ಆ ಅಂತರ್ಯಾಮಿ ಆದಂಥ ವರುಣನಿಗೆ ಇದು ಗೊತ್ತಾಗೋದಿಲ್ಲೇನು? ತತ್ವಾಭಿಮಾನಿ ದೇವತಾ ವರುಣ ಅಂತಾನು. ಹೀಗೆ ಮೋಸ ಮಾಡ್ಲಿಕ್ಕೆ ಹೊರಟ್ರೆ ಅವನಿಗದು ಗೊತ್ತಾಗೇ ಆಗ್ತದೆ. ಆದ್ರಿಂದ ಹರಿಶ್ಚಂದ್ರನಿಗೆ ದುರುದ್ದೇಶ ಏನೂ ಇರಲಿಲ್ಲ, ವರುಣನಿಗೂ ದಯ ಇರಲಿಲ್ಲ ಅಂತಲ್ಲ. ಅದೆಲ್ಲ ದೇವತೆಗಳು ಮಾಡುವಂಥ ಒಂದು ವಿಶಿಷ್ಟವಾದ ತಂತ್ರ ಅಷ್ಟೆ. ಆದರೆ ಕಾಡಿಗೆ ಹೋಗಿ ತಲೆ ಮರೆಸ್ಕೊಂಡು ಬಿಡ್ತಾನೆ ಆ ರೋಹಿತಾಶ್ವ. ಮತ್ತೆ ಈ ತಂದೆಯಾದವನು ಹರಿಶ್ಚಂದ್ರ ಯಜ್ಞ ಕಾರ್ಯವನ್ನು ಕೈಬಿಟ್ರೆ ಸತ್ಯ ಹರಿಶ್ಚಂದ್ರ ಹೋಗಿ ಅಸತ್ಯ ಹರಿಶ್ಚಂದ್ರ ಆಗಿಬಿಟ್ಟಾನು ಅಂತ ಆ ವರುಣನಿಗೆ ಅವನ ಬಗ್ಗೆ ಒಂದು ಕನಿಕರ. ಏನಾದ್ರೂ ಮಾಡಿ ಅವನ ಕಡೆಯಿಂದ ಯಜ್ಞ ನಡೆಯುವಂತೆ ಆಗಬೇಕು, ಅದರಿಂದ ಅವನಿಗೆ ಅಪಖ್ಯಾತಿ ಹೋಗಬೇಕು. ಅದಕ್ಕಾಗಿ ಜಲೋದರ ಅಥವಾ ಮಹೋದರ ರೋಗ ಬರುವಂತೆ ಆದ ಅಂತ ಈ ವರುಣ ಶಾಪ ಕೊಟ್ಟ. ಮುಂದೆ ಈ ರೋಹಿತಾಶ್ವ ತಂದೆಗೆ ರೋಗ ಬಂದದನ್ನು ತಿಳಿದು ಪಿತೃವಾಕ್ಯ ಪರಿಪಾಲನೆ ಆಗಬೇಕು, ತಾನೂ ಬದುಕಿ ಉಳಿಬೇಕು ಅಂತ ಆಲೋಚನೆ ಮಾಡಿ ಶುನಶೇಪನನ್ನ ಬೆಲೆಗೆ ಖರೀದಿ ಮಾಡಿದ. ಶುನಶೇಪ ರಾಜನಿಗೆ ಕ್ರೀತಪುತ್ರ. ನಾವು ಹುಟ್ಟಿಸಿದ ಮಗನೂ ನಮ್ಮ ಮಗನೇ, ದತ್ತುಪುತ್ರನೂ ನಮ್ಮ ಮಗನೇ, ಹಾಗೆ ಕ್ರೀತಪುತ್ರನೂ ನಮ್ಮ ಮಗನೇ. ವರುಣ ಅದನ್ನ ಒಪ್ಪಿದ. ಈ ಕ್ಷತ್ರಿಯನ ಶರೀರಕ್ಕಿಂತ ಬ್ರಾಹ್ಮಣನಾದಂತಹ ಶುನಶೇಪನ ಶರೀರ ಹೆಚ್ಚು ಪವಿತ್ರ, ಅದನ್ನೇ ಬಲಿ ಕೊಡುವಂತ ವರುಣ ರಾಜನಿಗೆ ಆದೇಶಿಸಿದ. ಶುನಶೇಪನ ತಂದೆ ಹಣದ ಆಸೆಯಿಂದ ಮಾರಾಟ ಮಾಡಿದ್ನ? ಹಾಗೇನೂ ಅಲ್ಲ. ದೇಶದ ರಾಜ ಮಾಡುವಂತ ಯಜ್ಞ ವರುಣಯಾಗ ದೇಶದ ಕಲ್ಯಾಣಕ್ಕೆ ಕಾರಣ. ಆದ್ರಿಂದ ಆ ಮಗನನ್ನ ಅವನು ಕೊಡದೆ ಹೋದ. ತನ್ನ ಮಗನನ್ನ ರಾಜನಿಗೆ ಮಾರಿದರೆ ರಾಜನಿಗೆ ಅವನು ಕ್ರೀತ ಪುತ್ರನಾಗ್ತಾನೆ, ಇಲ್ಲದೆ ಹೋದ್ರೆ ಪ್ರಜೆಗಳು ಮಾತ್ರ ಆಗ್ತಾರೆ. ಯಾವನಾದ್ರೊಬ್ಬ ಪ್ರಜೆಯನ್ನು ಸುಮ್ಮನೆ ರಾಜ ಬಲಿ ಕೊಟ್ಟರೆ ತಪ್ಪಾದಿತ್ತು. ಹರಕೆ ಅಂತ ಮಗನ ಬಲಿ ಕೊಡಬೇಕು, ಹುಟ್ಟಿದ ಮಗನ ಬದಲಾಗಿ ಕ್ರೀತ ಪುತ್ರನನ್ನ ಬಲಿ ಕೊಟ್ಟರು ಆದೀತು ಅಂತ ರಾಜನ
ಯಜ್ಞಕ್ಕಾಗಿ ಸಹಾಯ ಮಾಡಲಿಕ್ಕಾಗಿ ಈ ಅಜೀಗರ್ತ ಮುನಿ ಒಪ್ಪಿದ ಅಂತ ನಾವು ತಿಳಿದುಕೊಳ್ಬೇಕು. ವಾಲ್ಮೀಕಿ ರಾಮಾಯಣದಲ್ಲಿ ರಾಜನ ಹೆಸರು ಅಂಬರೀಷ, ಮುನಿಯ ಹೆಸರು ರುಚಿಕ ಅಂತ ಏನು ಬಂದಿದೆಯಲ್ಲ, ಪುರಾಣಗಳಲ್ಲಿ ಅನೇಕ ಬಾರಿ ನಡೆದ ಸಂಗತಿಗಳಿಂದ ಬೇರೆ ಬೇರೆ ಹೆಸರುಗಳಿಂದ ಹೇಳ್ತಿರ್ತಾರೆ. ಒಬ್ಬನೇ ವ್ಯಕ್ತಿ ಆಗಿದ್ರೂ ಕೂಡ ವ್ಯತ್ಯಾಸಾದೀನ್ ಸಪ್ತಭೇದ ಅನ್ನಂತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿರುವಂತೆ ಹರಿಶ್ಚಂದ್ರನೇ ಅಂಬರೀಷ, ಅಜೀಗರ್ತನೇ ರುಚಿಕ ಅಂತ ನಮ್ಮ ಗುರುಗಳಾದಂಥ ಪುರಾಣಿಕಾಚಾರ್ಯರು ಕೊಟ್ಟಿರುವಂತಹ ಒಂದು ಸಮಾಧಾನ ಅದು. ಅದಲ್ಲದೆ ಇನ್ನೂ ಒಂದು ಸಮಾಧಾನವನ್ನು ನಾವು ಕೊಡಬಹುದು. ಈ ಕಥೆಗಳೆಲ್ಲ ಬೇರೆ ಬೇರೆ ಕಲ್ಪದಲ್ಲಿ ನಡೀತಾ ಇರ್ತವೆ. ಒಂದು ಬಾರಿ ಅಂಬರೀಷನ ಯಜ್ಞದ ಪ್ರಸಂಗದಲ್ಲಿ ಇದು ನಡೆಯಿತು, ಮತ್ತೊಂದು ಬಾರಿ ರುಚಿಕನ ಯಜ್ಞದ ಪ್ರಸಂಗದಲ್ಲಿ ಇದು, ಇನ್ನೊಂದು ಬಾರಿ ಹರಿಶ್ಚಂದ್ರನ ಯಜ್ಞದಲ್ಲಿ ಇದು ನಡೆಯಿತು ಅಂತ ಕಲ್ಪಭೇದೇನ ಕೂಡ ಅದನ್ನು ಹೊಂದಿಸಬಹುದು. ಹಾಗೂ ಒಂದು ನನ್ನ ಅಭಿಪ್ರಾಯ ಇದೆ. ರುಚಿಕ ಚಮನ ಮುನಿಯ ಮಗ, ಜಮದಗ್ನಿಯ ತಂದೆ. ಮಹಾಭಾರತದಲ್ಲಿ ಬರುವಂತೆ ಇವನು, ಈ ರುಚಿಕ, ವರುಣನಿಂದ 1000 ಕುದುರೆಗಳನ್ನು ಪಡ್ಕೊಂಡು ಕನ್ಯಾಶುಲ್ಕವಾಗಿ ಗಾಧಿರಾಜನಿಗೆ ಕೊಟ್ಟು ಅವನ ಮಗಳಾದಂತಹ ಸತ್ಯವತಿಯನ್ನ ಮದುವೆ ಮಾಡಿಕೊಂಡಿದ್ದ. ಹಿಂದೆ ವರುಣನಿಂದಲೇ 1000 ಕುದುರೆಗಳನ್ನು ತಗೊಂಡಿದ್ದ ಅವನು. ತನ್ನ ಮದುವೆಗಾಗಿ ಅವನಿಗೆ ಕನ್ಯಾಶುಲ್ಕ ಬೇಕಾಗಿತ್ತು. ಅದೇ ವರುಣನ ಕುರಿತಾದಂತಹ ಯಜ್ಞ ನಡೆಯುವಾಗ ತನ್ನ ಮಗನನ್ನು ಅರ್ಪಣೆ ಮಾಡಲಿಕ್ಕೆ ಆತ ಸಹಜವಾಗಿ ಒಪ್ಪಿದ. ಮಂತ್ರ ಪ್ರಭಾವದಿಂದ ಗಾಧಿರಾಜನಿಗೆ ವಿಶ್ವರಥ ಅನ್ನುವ ಮಗನನ್ನು ಕೊಟ್ಟಿದ್ದ ಇವನೇ. ವಿಶ್ವರಥನೇ ಮುಂದೆ ವಿಶ್ವಾಮಿತ್ರನಾದ. ರುಚಿಕ ತಾನೂ ಕೂಡ ಸತ್ಯವತಿಯಲ್ಲಿ ಜಮದಗ್ನಿಯನ್ನು ಹುಟ್ಟಿಸಿದ. ಜಮದಗ್ನಿಯಿಂದ ಮುಂದೆ ಪರಶುರಾಮ ಹುಟ್ಟಿದ. ಆ ರುಚಿಕ ಮುಂದೆ ಪುಚ್ಛ, ಶುನಶ್ಚೇಪ, ಶುನೋಲಾಂಗೂಲ ಅನ್ನುವಂಥ 3 ಜನ ಮಕ್ಕಳನ್ನು ಕೂಡ ಪಡೆದ. ಮಹಾಭಾರತದ ಅನುಶಾಸನ ಪರ್ವದ 137ನೇ ಅಧ್ಯಾಯದಲ್ಲಿ ಕಾಣಿಸುವಂತೆ ಸಾಲ್ವರಾಜ ದ್ಯುತಿಮಂತ ಋಷಿಕನಿಗೆ ತನ್ನ ರಾಜ್ಯವನ್ನ ದಾನ ಮಾಡಿದ್ದ, ಸ್ವರ್ಗ ಪಡೆದ ಅಂತಿದೆ. ಅಂತ ಮಹಾಮುನಿ ಅವನು. ಗಾಧಿರಾಜನ ಅಳಿಯನೂ ಕೂಡ. ಅಂತ ಋಷಿಕ ಹಣಕ್ಕಾಗಿ ಮಗನನ್ನು ಮಾರುವಂತಹ ನೀಚನಲ್ಲ. ಅಂತ ದುರ್ಬ್ರಾಹ್ಮಣ, ಕೆಟ್ಟ ಋಷಿ ಅವನಲ್ಲ. ಐತರೇಯ ಬ್ರಾಹ್ಮಣದಲ್ಲಿ ನಮ್ಗೆ ಈ ಕಥಾ ಕಾಣುವಂತೆ ನರಬಲಿ ಕೊಡಬೇಕಾದಂತಹ ಪ್ರಸಂಗ ಏನು ಬಂತು, ಆಗ ಶುನಶ್ಚೇಪನನ್ನು ಯೂಪಸ್ತಂಭಕ್ಕೆ, ಯಜ್ಞದ ಸ್ತಂಭಕ್ಕೆ ಕಟ್ಟಬೇಕಾಗಿತ್ತು. ಬ್ರಾಹ್ಮಣರು ಯಾರು ಮುಂದೆ ಬರಲಿಲ್ಲ. ಅಜೀಗರ್ತನೇ 100 ಗೋವುಗಳನ್ನು ಪಡೆದು ಮಗನನ್ನು ಯೂಪಸ್ತಂಭದಲ್ಲಿ ಕಟ್ಟಿದ. ಇವನೆಂತ ತಂದೆ ಅಂತ ಯಾರಿಗಾದರೂ ಅದನ್ನು ಕೇಳಿದರೆ ಅನಿಸ್ತದೆ. ಆದರೆ ಈ ಶುನಶ್ಚೇಪನಿಗೆ ಅವನ ಪ್ರೀತಿಯ ಸೋದರ ಮಾವ ವಿಶ್ವಾಮಿತ್ರ ಮಂತ್ರೋಪದೇಶ ಮಾಡಿ ರಕ್ಷಣೆ ಕೊಟ್ಟಿದ್ದ. ಅದೆಲ್ಲವೂ ಋಷಿಕನಿಗೂ ಗೊತ್ತೇ ಇದ್ದಿತ್ತು. ಆದ್ರಿಂದ ಆ ಋಷಿಕನಿಗೆ ಮುಂದಾಗುವುದೆಲ್ಲವೂ ಕೂಡ ಕೇವಲ ಒಂದು ನಾಟಕ ಮಾತ್ರ, ಎಲ್ಲವೂ ಸುಖಾಂತವೇ ಆಗ್ತದೆ ಅಂತ ಅನ್ನೋದು ಗೊತ್ತಿತ್ತು ಅವನಿಗೆ. ಆದ್ರಿಂದಲೇ ಹೀಗೆ ತಿಳಿದಿದ್ದ ಅಂತ ನಾವು ತಿಳ್ಕೊಳ್ಬೇಕು. ಈಗಿನ ಕಾಲದ ಯಾರೋ ಮೂರ್ಖರಾದ ರಾಜಕಾರಣಿಗಳು, ಆಡಳಿತಗಾರರು, ಸ್ವಾರ್ಥಪರರಾದಂತಹ ವ್ಯಕ್ತಿಗಳು, ಬ್ರಾಹ್ಮಣರು, ಅವರಿಗೆ ಆ ಪ್ರಾಚೀನ ಕಾಲದ ವ್ಯಕ್ತಿಗಳನ್ನು ಹೋಲಿಸಬಾರದು. ವರುಣನ ಅನುಗ್ರಹದಿಂದಲೇ ನನಗೆ ಸತ್ಯವತಿ ಎಂಬ ಪತ್ನಿ ಸಿಕ್ಕಳು, ಅವಳಲ್ಲಿ ಶುನಶ್ಚೇಪ ಮೊದಲಾದ ಸತ್ಪುತ್ರರು ಸಿಕ್ಕರು ಅಂತ ಅವನಿಗೆ ಗೊತ್ತಿತ್ತು. ಅದಕ್ಕಾಗಿಯೇ ವರುಣನಿಗಾಗಿ ಆ ಶುನಶ್ಚೇಪನನ್ನ ಆತ ಒಪ್ಪಿಸಲಿಕ್ಕೆ ತಯಾರಾಗಿದ್ದ. ಮತ್ತೆ ತ್ರಿಕಾಲ ಜ್ಞಾನಿ ಅವನು. ಅವರೆಲ್ಲ ವೇದದ್ರಷ್ಟಾರರಾದ ಋಷಿಗಳು ಅನ್ನೋದು ನಮ್ಗೆ ಗೊತ್ತಿರಬೇಕು. ವರುಣನ ಅನುಗ್ರಹದಿಂದ ಎಲ್ಲವೂ ಸರಿ ಹೋಗ್ತದೆ ಮುಂದೆ ಅಂತನ್ನುವುದು ಕೂಡ ಆತನಿಗೆ ಗೊತ್ತಿತ್ತು. ಅದೆಲ್ಲ ಇಲ್ಲಿ ಶುನಶ್ಚೇಪನನ್ನು ಬಲಿ ಕೊಡ್ಲಿಕ್ಕೆ ಅಂತ ಹೋದರು. ಆ ನರಬಲಿಯೂ ತಪ್ಪಿತು. ಆದರೆ ನರಬಲಿ ಅನ್ನುವುದೊಂದು ಇತ್ತ ಅಂತ ಒಂದು ಜಿಜ್ಞಾಸೆಯನ್ನು ಕೂಡ ನಾವು ಇದೇ ಸಂದರ್ಭದಲ್ಲಿ ಮಾಡಬೇಕು. ಅದಕ್ಕೆ ನರಬಲಿ ಅನ್ನುವುದೆಂದೂ ಇರಲಿಲ್ಲ, ಪ್ರಾಣಿ ಬಲಿಯೇ ಇರಲಿಲ್ಲ ಅಂತ ಕೂಡ ಕೆಲವರು ಅಭಿಪ್ರಾಯ ಪಡ್ತಾರೆ. ಈ ಪ್ರಾಣಿಯ ಆಕಾರದಲ್ಲಿ ಒಂದು ಪಿಷ್ಟದ ಪಶುವನ್ನ ತಯಾರು ಮಾಡಿ ಆ ಪಿಷ್ಟದ ಪಶುವನ್ನೇ ಕಡಿದು ಹೋಮ ಮಾಡ್ತಿದ್ರು ಅಂತ ಮಹಾಭಾರತದ ಉಲ್ಲೇಖವನ್ನು ಕೂಡ ಉಲ್ಲೇಖ ಮಾಡ್ತಾರೆ ಜ್ಞಾನಿಗಳು. ಆದರೆ ನರಬಲಿ ಇರಲಿಲ್ಲ, ಪ್ರಾಣಿ ಬಲಿ ಇತ್ತು. ಮಹಾಭಾರತದ ಯಾವುದೋ ಒಂದು ಭಾಗವನ್ನ ನಾವು ಕೋಟ್ ಮಾಡಿ, ಹಿಂದೆ ಕ್ಷತ್ರಿಯರಾಗಲಿ ಬ್ರಾಹ್ಮಣರಾಗಲಿ ಯಾರೂ ಕೂಡ ಪ್ರಾಣಿಯನ್ನೂ ಬಲಿ ಕೊಡ್ತಿರ್ಲಿಲ್ಲ, ಪಶುವನ್ನು ಮತ್ತೆ ಹಿಟ್ಟಿನ ಪ್ರಾಣಿಯನ್ನು ಮಾತ್ರ ಬಲಿ ಕೊಡ್ತಿದ್ರು ಅಂತ ತಿಳ್ಕೊಳ್ಬಾರ್ದು. ಪ್ರಾಣಿ ಬಲಿ ಇತ್ತು, ವಿಶೇಷತಃ ಕ್ಷತ್ರಿಯರೆಲ್ಲ ಇತ್ತು ಅಂತ ನಾವು ಇದೊಂದು ಸಂಗತಿಯನ್ನು ನಾವು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ಕೋಬೇಕು. ಹಿಂದೆ ಶಾಂತಿ ಪರ್ವದ ಪ್ರಸಂಗಗಳಲ್ಲೆಲ್ಲ ಅದರ ಬಗ್ಗೆ ವಿಶೇಷವಾದಂತಹ ವಿವರಣೆಯನ್ನೆಲ್ಲ ಒಂದು 4-5 ದಿವಸಗಳ ಕಾಲ ಅದರ ವಿಮರ್ಶೆ ಹೇಳಿದ್ದೆ.
ಹಾಗಾಗಿ ಈಗ ಅದನ್ನು ಪ್ರತ್ಯೇಕವಾಗಿಯೂ ಹೇಳಲಿಕ್ಕೆ ಹೋಗೋದಿಲ್ಲ. ಮತ್ತೆ ಪಶುಯಾಗ ಮಾಡುವುದಂತೂ ಇದ್ದೇ ಇತ್ತು, ಅದನ್ನು ನಮ್ಮ ಗುರುಗಳು ಪುರಾಣಿಕಾಚಾರ್ಯರು ಬರೀತಾರೆ. ಪಶುಯಾಗ ಮಾಡುವುದಿತ್ತು, ಇದ್ರೂ ಕೂಡ ಅಗ್ನಿಯ ಮುಂದೆ ಯೂಪಸ್ತಂಭಕ್ಕೆ ಅಲ್ಲಿ ಅದನ್ನು ಕಟ್ಟಿ ಅಲ್ಲೇ ಅದು ತಲೆ ಕಡಿಯೋದಿಲ್ಲ. ಯೂಪದಲ್ಲಿ ಪಶುವನ್ನು ಕಟ್ಟಿ ಅದನ್ನು ಪ್ರೋಕ್ಷಿಸಿ ಅದಕ್ಕೊಂದು ಸಂಸ್ಕಾರ ಮಾಡ್ತಾರೆ. ಮುಂದೆ ಅದನ್ನು ಯಾಗಶಾಲೆಯಿಂದ ದೂರ ಹೋಗಿ ಕರ್ಕೊಂಡೋಗಿ ಯಾರಿಗೂ ಕಾಣದಂತಹ ಒಂದು ಪ್ರದೇಶದಲ್ಲಿ ಕಂಬಳಿಯನ್ನ ಮೇಲೆ ಅದನ್ನು ಮಲಗಿಸಿ ಅದರ ಮೈಗೆ ಒಂದಿಷ್ಟು ಗಾಯ ಮಾಡದೆ ಉಸಿರು ಕಟ್ಟಿಸಿ ಸಾಯಿಸಿಬಿಡ್ತಿದ್ರು, ತಲೆ ಕಡಿತಿರ್ಲಿಲ್ಲ. ಅದಾದ್ಮೇಲೆ ಇದಕ್ಕೆ ಪ್ರಾಯಶ್ಚಿತ್ತ ಹೋಮ ಅಂತ ಹೋಮ ಮಾಡ್ಕೊಳ್ತಿದ್ರು. ಪ್ರಾಯಶ್ಚಿತ್ತ ಹೋಮ ಆಗದೆ ಹೋದ್ರೆ ಘೋರವಾದಂತಹ ವಿಷಸನ ಅನ್ನುವ ನರಕದ ವರ್ಣನೆಯನ್ನು ಕೂಡ ಶಾಸ್ತ್ರದಲ್ಲಿ ಮಾಡ್ತಾರೆ. ಪ್ರಾಣಿಯ ಬಲಿಯಂತೂ ಇತ್ತು, ಕ್ಷತ್ರಿಯರಲ್ಲಂತೂ ವಿಶೇಷವಾಗಿತ್ತು. ಅವರು ಕ್ಷತ್ರಿಯರಾಗಲಿ ಬ್ರಾಹ್ಮಣರಾಗಲಿ ಆ ಮಾಂಸದ ಭೋಜನವನ್ನು ಕೂಡ ಮಾಡ್ತಿದ್ರು. ಮುಂದೆ ಕಲಿಯುಗದಲ್ಲಿ ಆ ಬ್ರಾಹ್ಮಣರಿಗೆ ಮಾಂಸದ ಭೋಜನ ಇತ್ಯಾದಿಗಳನ್ನ ಶ್ರಾದ್ದದಲ್ಲಿ ಇತ್ಯಾದಿ ಪ್ರಸಂಗಗಳಲ್ಲಿ ಅದನ್ನು ನಿರಾಕರಣೆ ಮಾಡಿದರು. ಇದೆಲ್ಲವೂ ಕೂಡ ಬ್ರಾಹ್ಮಣರು ಕ್ಷತ್ರಿಯರೆಲ್ಲರೂ ಕೂಡ ಯಜ್ಞದಲ್ಲಿ ಶ್ರಾದ್ದದಲ್ಲಿ ಮಾಂಸದ ಭೋಜನ ಇತ್ಯಾದಿಗಳನ್ನು ಮಾಡ್ತಾ ಇದ್ರು, ಭಗವಂತನಿಗೆ ನಿವೇದನೆ ಮಾಡಿ ಮಾಡ್ತಾ ಇದ್ರು ಅಂತನ್ನುವುದು ಭಾಗವತ ತಾತ್ಪರ್ಯದಲ್ಲಿ 11ನೇ ಸ್ಕಂದದಲ್ಲಿ 5ನೇ ಅಧ್ಯಾಯ ಇತ್ಯಾದಿ ಪ್ರಸಂಗಗಳಲ್ಲಿ ಸ್ಪಷ್ಟ ಇದೆ. ವ್ಯವಾಯಾಮಿಷ ಮಧ್ಯಾಹ್ನಿ ಹರೇ ಪೂಜಾರ್ಥಮೇವತ್ತು ಅಂತ ಹಿಂದೆ ಅದನ್ನೆಲ್ಲ ಹೇಳಿದ್ದೇನೆ. ಅದರಿಂದ ಈಗ ಸುಮ್ಮನೆ ಅದರ ನೆನಪು ಮಾತ್ರ ನಾವು ಮಾಡಿಕೊಂಡ್ರೆ ಸಾಕು. ಸಪ್ತ ಪ್ರಾಣಿಯ ವಪ ಹೃದಯ ಮೊದಲಾದವುಗಳನ್ನು ಹೋಮ ಮಾಡ್ತಾರೆ. ಇದೇ ಪುರುಷ ಮೇಧ, ಪುರುಷನನ್ನ ಅಲ್ಲಿ ಬಲಿ ಕೊಡುವುದು ಅಂದ್ರೆ ಇಷ್ಟೇ ಬಲಿ ಕೊಡುವುದು. ಪುರುಷರನ್ನ ಕೊಲ್ತಾ ಇರಲಿಲ್ಲ. ಪುರುಷರಲ್ಲಿ ಆ ಪರಮಪುರುಷನಾದ ನಾರಾಯಣನನ್ನ ಪುರುಷ ಸೂಕ್ತದಿಂದ ಆವಾಹಿಸಿ ಅವರನ್ನ ಮಹಾಪುರುಷನಿಗೆ ಬಿಟ್ಟು ಬಿಡ್ತಿದ್ರಂತೆ. ಇದಕ್ಕೆ ಉತ್ಸರ್ಗ ಅಂತ ಒಂದು ಯಜ್ಞದ ಪ್ರಕ್ರಿಯೆ ಆಯಿತು. ಪುರುಷರನ್ನು ಕೊಲ್ಲುವ ರೂಢಿ ಅಂತನ್ನೋದು ಯಾವತ್ತೂ ಇರಲಿಲ್ಲ. ಈ ಯಾವುದೇ ಶಾಖೆಯಲ್ಲಿ ಶ್ರೌತ ಸೂತ್ರದಲ್ಲಿ ಪುರುಷ ವಧ ಅನ್ನೋದು ಇಲ್ಲೂ ವಿಹಿತವಾಗಿಲ್ಲ. ಅಂಗಾಂಗಗಳನ್ನು ಕಿತ್ತು ಹೋಮಿಸುವಂತಹ ವಿಧಾನ ಅಂತೂ ಇರಲೇ ಇಲ್ಲ. ಅಲ್ಲೇನು ಉತ್ಸರ್ಗ ಮಾಡ್ತಾರೆ, ಅವರನ್ನು ಬಿಟ್ಟು ಬಿಡ್ತಾರೆ, ಅದೇ ನರಬಲಿ ಅಷ್ಟೇ. ಹಾಗಾಗಿ ಆ ಶುನಶ್ಯೇಪನಿಗೆ ಮರಣ ಭಯ ಇರಲಿಲ್ಲ. ಆದರೆ ಉತ್ಸರ್ಗ ಮಾಡಿದ ಮೇಲೆ ಆ ಪುರುಷನಿಗೆ ಮುಂದೆ ಸಮಾಜದಲ್ಲಿ ಒಂದು ರೀತಿಯಾದ ಬಹಿಷ್ಕಾರ ಹಾಕ್ತಿದ್ರು ಅಂತ ಪುರಾಣಿಕಾಚಾರ್ಯ ಬರೀತಾರೆ. ಮುಂದೆ ಆತನಿಗೆ ಅವನ ಬಂಧು ಬಳಗ ಯಾರೂ ಕೂಡ ಇರ್ತಿರ್ಲಿಲ್ಲ. ಒಂದು ರೀತಿ ಎಲ್ಲ ಸಂಬಂಧವನ್ನು ಕಡ್ಕೊಂಡಂತೆ ಇರ್ತಿದ್ದ ಅವನು. ಅವನನ್ನು ದೇವರಿಗೆ ಬಿಟ್ಟಿರ್ತಿದ್ರು. ದೇವರಿಗೆ ಬಿಟ್ಟ ಆಕಳು, ದೇವರಿಗೆ ಬಿಟ್ಟ ಗೂಳಿ ಅಂತೆಲ್ಲ ಇನ್ನೂ ಹಳ್ಳಿ ಕಡೆ ನಾವು ಕೇಳ್ತಿರ್ತೀವಿ. ಅದರಂತೆ ಯಾವುದೇ ವರ್ಣಾಶ್ರಮ ಕಾರ್ಯದಲ್ಲಿ ಅವನಿಗೆ ಅಧಿಕಾರ ಇದ್ದಂತಾಗ್ತಿತ್ತು. ಒಂದು ರೀತಿ ಅದು ಮರಣದಂತೆನೆ ಅಂತ ವರ್ಣನೆ ಮಾಡ್ತಾರೆ. ಇದರ ಬಗ್ಗೆ ಹೆಚ್ಚಿನ ಅಧ್ಯಯನ ಇನ್ನೂ ಕೂಡ ಆಗಬೇಕು. ಹಾಗೆ ಪೂರ್ಣ ಸಾಮಾಜಿಕ ಬಹಿಷ್ಕಾರನೇ ಅವನಿಗೆ ಆಗ್ತಿತ್ತೋ ಅಥವಾ ಕೇವಲ ಒಂದು ತಾತ್ಕಾಲಿಕವಾಗಿ ಉತ್ಸರ್ಗ ಮಾಡಿ ಮುಂದೆ ಅವನನ್ನು ಬಿಟ್ಟು ಬಿಡ್ತಿದ್ರು ಅಂತ ಇಷ್ಟೇ ತಿಳ್ಕೊಳ್ಬೇಕು. ಹಿಂದಿನವರು ಮಂತ್ರ ಸಾಮರ್ಥ್ಯದಿಂದ ಪಶುವನ್ನ ಸ್ವರ್ಗಕ್ಕೆ ಕಳಿಸ್ತಾ ಇದ್ರು. ಅಥೋ ಲಾಭಾದ ಆಲಭನಂ ಸ್ವರ್ಗಸ್ಯ ಲಾಭಾತ್ ಆಲಭನಂ ನತು ಮಾರಣಂ. ಪಶುವನ್ನು ಕೊಲ್ಲುವುದು ಅಂತ ಅನ್ನಬಾರದು ಅಂತ ಭಾಗವತ ತಾತ್ಪರ್ಯ ಹೇಳ್ತದೆ. ಅದಕ್ಕೆ ಸ್ವರ್ಗವನ್ನು ದೊರಕಿಸಿ ಕೊಡುವುದು ಅಷ್ಟೇ ಹೊರತು ಅದನ್ನು ಕೊಲ್ಲುವುದಲ್ಲ. ಕೊಂದರೂ ಅದು ಸ್ವರ್ಗಕ್ಕೆ ಹೋಗುವುದು ನಿಶ್ಚಿತ. ಅದರಂತೆ ಆ ಜ್ಞಾನಿಯಾದ ಶುನಶೇಪನಿಗೂ ಅನಾಯಾಸವಾಗಿ ಸದ್ಗತಿ ಪ್ರಾಪ್ತಿ ಅನ್ನೋದು ನಿಶ್ಚಿತ. ಆದರೆ ಆ ಸ್ವರ್ಗ ಸುಖ ಅನ್ನುವುದು ಅವನಿಗೆ ತುಚ್ಛವಾಗಿ ಕಂಡಿತ್ತು. ತಾನು ದೀರ್ಘಾಯುಷ್ಯ ಉಳ್ಳವನಾಗಿ ಒಳ್ಳೆ ತಪಸ್ಸು ಮಾಡಬೇಕು ಅಂತ ಬಯಕೆ ಇತ್ತು. ಮೋಕ್ಷ ಸಂಪಾದನೆ ಮಾಡಬೇಕು, ಅದು ಮಾನವ ಜನ್ಮದ ಧ್ಯೇಯ ಅಂತಲೂ ಕೂಡ ಅವನಿಗೆ ಗೊತ್ತಿತ್ತು. ಅದಕ್ಕಾಗಿ ಈ ಆ ತಂದೆ ತಾಯಂದಿರನ್ನ ನಾನು ನೋಡಬೇಕು ಅಂತ ಬಯಸ್ತೇನೆ ಅಂತ ಅನ್ನುವ ಆ ಏನು ಮಂತ್ರದ ಋಗ್ವೇದದ ಮಾತಿದೆ, ಅಲ್ಲಿ ತಂದೆ ತಾಯಿ ಅನ್ನುವ ಶಬ್ದಕ್ಕೆ ಈ ತನ್ನ ತಂದೆ ತಾಯಿ ಅಂತ ಹೀಗೆ ಅರ್ಥ ಅಲ್ಲ. ಅಲ್ಲಿ ಬರುವಂತಹ ತಂದೆ ತಾಯಂದಿರು ಅಂದ್ರೆ ಜಗತ್ತಿನ ತಂದೆ ತಾಯಂದಿರಾದಂತಹ ವಿಷ್ಣು ಮತ್ತು ಲಕ್ಷ್ಮಿಯರನ್ನೇ ಅಂತ ನಾವು ತಿಳ್ಕೊಳ್ಬೇಕು. ಕಸ್ಯ ನೂನಂ ಕತಮಸ್ಯ ಅಮೃತಾನಾಂ ಮನಾಮಹೇ ಚಾರು ದೇವಸ್ಯ ನಾಮ ಕೋನೋ ಮಸ್ಯ ಅದಿತಯೇ ಪುನರ್ದಾತ್ ಪಿತರಂ ಚ ದೃಶೇಯಂ ಮಾತರಂ ಚ ಅಂತ ಆ ಮಂತ್ರ ಇದೆ, ಋಗ್ವೇದದ ಮಂತ್ರ. ಅಷ್ಟಕ ಕ್ರಮದಲ್ಲಿ 1, 2, 13, ಮಂಡಲ ಕ್ರಮದಲ್ಲಿ 1, 6, 24. ಇದು ಋಗ್ವೇದದ್ದು. ನಾವೀಗ ನೋಡ್ತಾ ಇರುವುದು ಇಮಮ್ಮೆ ವರ್ಣ ಶುದ್ಧಿ ಅನ್ನುವುದು ಯಜುರ್ವೇದದ ತೈತ್ರೀಯ ಸಮೇತದಲ್ಲಿ ಬರೋದು. ಆದ್ರೆ ಕಥೆ ಎರಡು ಕಡೆ ಒಂದೇ ಇರುವುದರಿಂದ ಋಗ್ವೇದದ ಋಗ್ಭಾಷ್ಯದಲ್ಲಿ ಬಂದಿರುವುದರಿಂದ ತಗೊಂಡೆ. ತಾಯಿಯನ್ನು ತಂದೆಯನ್ನು ನಾನು ನೋಡಬೇಕು ಅಂತ ಅಲ್ಲಿದೆಯಲ್ಲ, ಆ ತಾಯಿ ತಂದೆಯನ್ನು ನೋಡುವುದು ಅಂತ ಅವನು ಹೇಳುವುದು ತನ್ನ ತಂದೆ ತಾಯಂದಿರಾದ ರಚಿಕ ಮೊದಲಾದವರನ್ನಲ್ಲ, ಜಗತ್ತಿನ ತಂದೆ ತಾಯಂದಿರಾದಂತಹ ಲಕ್ಷ್ಮಿ ಮತ್ತು ನಾರಾಯಣರನ್ನ
ನಾನು ನೋಡಬೇಕು ಅಂತ ಬಯಸ್ತೇನೆ ಅಂತ ಅವನ ಅಭಿಪ್ರಾಯ. ದದಾತ್ವಸೌ ವಿಷ್ಣವೇ ಚೇಂದಿರಾಯೈ ಅಂತ ಮುಂದೆ ಆ 66ನೇ ಶ್ಲೋಕದಲ್ಲಿ ಋಗ್ಭಾಷ್ಯದಲ್ಲಿ ಆಚಾರ್ಯರು ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಲಕ್ಷ್ಮೀದೇವಿ ಮತ್ತು ಪರಮಾತ್ಮನಿಗೆ ಅವನನ್ನ ಅರ್ಪಿಸ್ತಾರೆ ಅಂತ ಹೀಗೆ ಕಂಡು ಬರ್ತದೆ. ಶುನಶೇಪ ಅಂದ್ರೆ ನಾಯಿಯ ಗುಪ್ತಾಂಗ ಅಂತ ಅದರ ಅರ್ಥ. ನಾಯಿ ಅನ್ನೋ ಪ್ರಾಣಿಯೇ ನಮಗೆ ಅಸಹ್ಯ, ಅದರ ಗುಪ್ತಾಂಗ ಅದು ಕೂಡ ಅಸಹ್ಯ ಅಂತ ಹೀಗೆಲ್ಲ ನಾವು ಆಲೋಚನೆ ಮಾಡ್ತೇವೆ. ಆದರೆ ದೇವತೆಗಳ ದೃಷ್ಟಿಯಲ್ಲಿ ನಾಯಿ ಆಗಲಿ ಇತ್ಯಾದಿ ಯಾವ ಪ್ರಾಣಿ ಆಗಲಿ ಅಸಹ್ಯ ಏನಲ್ಲ. ಆ ನಾಯಿ ರೂಪದಿಂದಲೇ ಮುಖ್ಯ ಪ್ರಾಣ ನಾಯಿ ರೂಪದಿಂದ ಅವತರಿಸಿದಂತಹ ರುದ್ರಾದಿ ದೇವತೆಗಳಿಗೆ ಉಪದೇಶಿಸ್ತಾನೆ. ಅನ್ನಪತೆ ಅನ್ನಂ ಇಹ ಆಹಾರ ಆಹಾರೋಂ ಅಂತ ಇದು ಛಾಂದೋಗ್ಯ ಉಪನಿಷತ್ನಲ್ಲಿ ಕಂಡು ಬಂದಿದೆ. ಶ್ವಾವೈ ವಾಯು, ನಾಯಿ ಅಂದ್ರೆ ನಾಯಿ ರೂಪದಿಂದ ಬಂದಂತಹ ವಾಯು ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಆದ್ರಿಂದ ಭಗವಂತನ ವರಾಹ ಮೂರ್ತಿ ಹೇಗೆ ಅಸಹ್ಯ ಅಲ್ವೋ ಹಾಗೆ ಮುಖ್ಯ ಪ್ರಾಣನ ನಾಯಿ ಮೂರ್ತಿಯೂ ಅಸಹ್ಯ ಅಲ್ಲ. ಆದ್ರಿಂದ ಅವರು ಶುನಕ, ಶೌನಕ, ಶುನಸ್ಸಖ, ಶುನಸ್ಸಖ ಅಂದ್ರೆ ನಾಯಿ ಗೆಳೆ ಅಂತ ಅರ್ಥ. ಶುನಃಕರ್ಣ ಅಂದ್ರೆ ನಾಯಿ ಕಿವಿ ಇದ್ದವನು ಅಂತ ಅರ್ಥ. ಶುನಃಪುಚ್ಛ, ಶುನೋ ಲಾಂಗೂಲ ಅಂದ್ರೆ ನಾಯಿ ಬಾಲದವನು ಅಂತ ಅರ್ಥ. ಶುನಶೇಪ ಅಂದ್ರೆ ನಾಯಿ ಗುಪ್ತಾಂಗ ಇರುವವನು ಅಂತ ಅರ್ಥ ಅಲ್ಲ. ಯಾವ ಪ್ರಾಣಿಯೋ ಅದ್ರ ಯಾವ ಅಂಗವೂ ಕೂಡ ಅವರೆಲ್ಲರಿಗೂ ಅಸಹ್ಯವೂ ಅಲ್ಲ, ನಿಂದೆವೂ ಅಲ್ಲ. ಶಿವಲಿಂಗ ಹೇಗೆ ಪವಿತ್ರವೋ ಹಾಗೆ ವಾಯುಲಿಂಗ, ನಾಯಿ ರೂಪದಲ್ಲಿರುವಂತಹ ವಾಯುವಿನ ಲಿಂಗವೂ ಪವಿತ್ರವೇ ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಲೋಕದ ದೃಷ್ಟಿಯಿಂದ ಸ್ವನೈತ್ಯಾನುಸಂಧಾನಕ್ಕಾಗಿ ಇಂಥ ಹೆಸರು ಇಟ್ಕೊಳ್ತಾರೆ ಅಂತ ಅದು ಸರಿಯೇ. ನೈತ್ಯಾನುಸಂಧಾನ ಕೆಲವು ಕಡೆ ಕಲ್ಲಪ್ಪ, ಗುಂಡಪ್ಪ ಅಂತ ಹೀಗೆಲ್ಲ ಹೆಸರು ಇಟ್ಕೋತಿರ್ತಾರೆ, ಅದು ನೋಡಿರ್ತೀರಿ. ತುಂಬಾ ಸುಂದರವಾದ ಹೆಸರುಗಳಿದ್ದಾಗಿದ್ದೆಲ್ಲ ಯಾಕೆ ಇಟ್ಕೋತಾರೆ ಅಂದ್ರೆ ಒಂದು ನೈತ್ಯಾನುಸಂಧಾನ, ಗಟ್ಟಿಮುಟ್ಟಾಗಿ ಹೇಗಾದರೂ ಬದುಕಲಿ. ಕಲ್ಲು ಅನ್ನೋದು ಕ್ಷುದ್ರ ಇರಬಹುದು, ತನ್ನನ್ನು ತಾನು ನೀಚ ಅಂತ ಭಾವಿಸಿಕೊಂಡಾದರೂ ಉಚ್ಚರ ನಡುವೆ ನೀಚನಾಗಿ ಆದರೂ ಅವನು ಬದುಕಲಿ, ತಾನು ಉಳಿದವರೆಲ್ಲರಿಗಿಂತ ಸಣ್ಣವನು ಅನ್ನುವಂಥ ಒಂದು ಎಚ್ಚರದಿಂದ ಆ ವ್ಯಕ್ತಿ ಬದುಕಲಿ ಅಂತ ಉದ್ದೇಶ ಇರ್ತದೆ. ಅದಂತೆ ಕಲ್ಲಪ್ಪ, ಗುಂಡಪ್ಪ ಇತ್ಯಾದಿಗಳಂತೆ ಸ್ವನೈತ್ಯಾನುಸಂಧಾನ, ತನ್ನನ್ನು ತಾನು ನೀಚ, ಸಣ್ಣ ಮನುಷ್ಯ ಅನ್ನೋ ಎಚ್ಚರ ಮನುಷ್ಯನಿಗೆ ಯಾವತ್ತೂ ಇರಬೇಕು, ಅಹಂಕಾರ ಬರಬಾರದು ಅನ್ನುವುದಕ್ಕಾಗಿ ಈ ಹೆಸರನ್ನು ಇಟ್ಕೊಳ್ತಾರೆ. ಹಾಗಾಗಿ ಇದೆಲ್ಲವೂ ಕೂಡ ಯುಕ್ತ ಅಂತ ವರ್ಣಿಸ್ತಾರೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ. ಮುಂದೆ ಇಮಮ್ಮೆ ವರುಣ ಅನ್ನುವ ಮಂತ್ರದ ಅರ್ಥವನ್ನ ನಾವು ಶ್ರವಣ ಮಾಡೋಣ.